ವಿರುದ್ಧ ಶಾಸಕ ಕದಲೂರು ಉದಯ್ ನೀಡಿರ್ತಕ್ಕಂಥ ಹೇಳಿಕೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಹಾಗಾಗಿ ರೈತ ಹಾಗೂ ಶಾಸಕರ ನಡುವಿನ ಸಮರ ಇದೀಗ ತಾರಕಕ್ಕೇರಿದೆ. ಇನ್ನು ಸಾಕಷ್ಟು ದಿನಗಳಿಂದಲೂ ಕೂಡ ರೈತರು ಇವರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇವತ್ತು ಕೂಡ ಇದೇ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮದ್ದೂರು ಶಾಸಕರಿಗೆ ಹೋರಾಟಗಾರರು ಸವಾಲನ್ನು ಕೂಡ ಹಾಕಿದ್ದಾರೆ. ಗಮನಿಸ್ತಾ ಹೋಗುವುದಾದ್ರೆ ಶಾಸಕರಾಗಿರುವಂತಹ ಕದಲೂರು ಉದಯ್ ಅವರು ಕೊಟ್ಟಂತ ಹೇಳಿಕೆ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿತ್ತು. ಅದಾದ ಬಳಿಕ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಅವ್ರು ಕೊಟ್ಟಿದ್ದಂತ ಹೇಳಿಕೆ ಅಂತ ಹೇಳಿದ್ರೆ ಹೋರಾಟಗಾರರು ರೈತರು ರೋಲ್ ಕಾಲ್ ಗಿರಾಕಿಗಳು ಅಂತೇಳಿ ಶಾಸಕರು ಹೇಳಿಕೆಯನ್ನು ಕೊಟ್ಟಿದ್ರು. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಅದಕ್ಕೆ ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಮಾಡಿದ್ರು ಕೂಡ ಕದಲೂರು ಉದಯ್ ಅವರು. ಆದ್ರೆ ಹೋರಾಟಗಾರರು ಮಾತ್ರ ಮಾತು ಕೇಳುವಂತೆ ಕಾಣ್ತಾ ಇಲ್ಲ. ಮದ್ದೂರು ಶಾಸಕರಿಗೆ ಹೋರಾಟಗಾರರು ಸವಾಲು ಹಾಕಿದ್ದಾರೆ. ಎಂಜಲು ಕಾಸಿನ ಆರೋಪ ಸಾಬೀತು ಮಾಡಿದ್ರೆ ಗಡಿಪಾರಾಗುವೆ ಅಂತ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಕಾದ್ ನೋಡಬೇಕು ಈ ಜಟಾಪಟಿ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತೇಳಿ ಬಹಿರಂಗ ಸವಾಲನ್ನು ಹಾಕಿರುವಂಥದ್ದು. ನನ್ನನ್ನು ಟಾರ್ಗೆಟ್ ಮಾಡಲಿಕ್ಕೆ ಕಾರಣ ಏನೋ ಗೊತ್ತಿಲ್ಲ. ಒಬ್ಬ ಶಾಸಕ, ನಮ್ಮ ಜನಪ್ರತಿ ನಾವೆಲ್ಲ ಓಟಾಗಿ ಗೆಲ್ಸಿದ್ದೀವಿ. ನಮ್ಮ ಕಷ್ಟ ಹೇಳಿದಾಗ ಹೋರಾಟ ಮಾಡಬೇಕಾಗ್ತದೆ. ಹೋರಾಟ ಮಾಡಿದಾಗ ರೋಲ್ ಕಾಲ್ ಗಿರಾಕಿ ಅಂತ ಹೇಳೋದು ಸರಿಯಲ್ಲ, ನಾವು ಒಪ್ಪೋದಿಲ್ಲ. ಆ ರೋಲ್ ಕಾಲ್ ಗಿರಾಕಿ ಅನ್ನೋದನ್ನು ಅವ್ರು ಸಾಬೀತು ಮಾಡಲಿ, ಆಧಾರ ಸಮೇತ ಸಾಬೀತು ಮಾಡಲಿ. ರೋಲ್ ಕಾಲ್ ಗಿರಾಕಿ ಎಲ್ಲಿ ಕಾಸಿಸ್ಕೊಂಡು ಹೋರಾಟ ಮಾಡ್ತಾವ್ರೆ ಅಂತ ನಾವು ಸಾಬೀತು ಮಾಡಲಿ. ನಾನು ಈ ಜಿಲ್ಲೆಯನ್ನು ಬಿಟ್ಟು ಗಡಿಪಾರ ಹಾಕ್ತೀನಿ. ಓಪನ್ ಚಾಲೆಂಜ್, ಬಹಿರಂಗ ಚರ್ಚೆ ಬರಲಿ, ಸಾಬೀತು ಮಾಡಲಿ. ಓಲಿ ಆ ಮನಸ್ಸಿನಿಂದನೇ ಅಲ್ಲಿ ನಾವೇನಾರು ₹1 ಇಸ್ಕೊ ಬಂದಿದ್ರೆ ಅವ್ನ ಮನೆ ಬಾಗಿಲಿಗೆ ಹೋಗಿ ಸಾರ್ವಜನಿಕ ಕೆಲಸಕ್ಕೆ ಹೋಗಿದ್ದೀವಿ, ಕೆಲಸ ಮಾಡಿಕೊಡಿ ಅಂತ. ಆ ಕೆಲಸನೂ ಮಾಡಿಲ್ಲ, ಆ ಮನ್ಸ ಆ ಕೆಲಸನೂ ಮಾಡಿಲ್ಲ. ಅಭಿವೃದ್ಧಿ ವಿರೋಧಿಗಳು ನಾವಲ್ಲ. ಅಭಿವೃದ್ಧಿ ಎರಡೂವರೆ ವರ್ಷ ಆಯ್ತಾ ಬರ್ತಂದರೆ ಶಾಸಕರಾಗಿ ಏನೂ ಮಾಡಿಲ್ಲ. ಮದ್ದೂರು ಟೌನಲ್ಲಿರುವಂಥ ಮುಖ್ಯ ರಸ್ತೆ ಮತ್ತು ಕೊಲ್ಲಿ ಸರ್ಕಲಿಂದ TB ಸರ್ಕಲ್ವರೆಗೂ ಪೇಟೆ ಬೀದಿ ರಸ್ತೆ ಗುಂಡಿ ಮುಟ್ಲಿಕ್ಕೆ ಆಗಲಿ ಇರುತ್ತೆ. ಇಲ್ಲಿ ನಗರಸಭೆ ಮಾಡ್ತೀನಿ ಅಂತ ಹೊರಟವ್ರೆ. ಇವರು ಅಭಿವೃದ್ಧಿ ನಾವು ವಿರೋಧಿ ಅಲ್ಲ. ಅಭಿವೃದ್ಧಿ ಯಾವುದು ವಿರೋಧಿ ಅಂದರೆ, ಇವರು ಶಾಸಕರಾದ ಮೇಲೆ ಮದ್ದೂರಿನಲ್ಲಿ ಅನೈತಿಕ ದಂಧೆಗಳಾದ ಚಟುವಟಿಕೆಯಾದಂಥ ಜೂಜು ಅಡ್ಡೆಗಳು ಜಾಸ್ತಿ ಆಗಿ, ಇಸ್ಪಿಟ್ ದಂಧೆಗಳು ಹೆಚ್ಚಾಗಿದೆ. ಇವರೇ ನಿಂತ್ಕೊಂಡು ಜೂಜಾಡಿಸ್ತಾ ಇದ್ದಾರೆ. ಅದರಲ್ಲಿ ಅದರಲ್ಲಿ ಏನು ಕಲೆಕ್ಷನ್ ಬರ್ಬೋದು, ಕಮಿಷನ್ ಬರ್ಬೋದು ಅಂತ ನಾವು ಹೇಳ್ಬೇಕಾಗ್ತದೆ. ಹಾಗಾಗಿ ನಾವು ಅಭಿವೃದ್ಧಿ ವಿರೋಧಿ ಅಲ್ಲ. ನಿಮ್ಮ ಅಕ್ರಮ ಅನೈತಿಕ ಏನು ದಂಧೆಗಳಿದ್ದಾವೆ. 2 ಕಿಲೋಮೀಟರ್ ಇದೆ, ಯಾಕೆ ತಗೊಂಡಿಲ್ಲ? ಇವರ ಉದ್ದೇಶ ಏನಿದೆ? ಜನಸಂದ್ರ ತಗೊಂಡಿಲ್ಲ, ಇವರ ಉದ್ದೇಶ ಏನಿದೆ? ಇವರು ಇಲ್ಲಿರೋ ಆದಾಯ ನೋಡ್ತಾ ಇದ್ದಾರಾ ಅಥವಾ ಅಭಿವೃದ್ಧಿ ನೋಡ್ತಾ ಇದ್ದಾರಾ? ಇದು ನಮಗೆ ಬೇಕಾಗಿರುವಂಥದ್ದು. ಇವರು ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಈಗೇನು ಪುರಸಭೆ ಇದೆ ಆ ಪುರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಮಾಡಲಿ, ಬೇಡ ಅಂತ ಹೇಳಲ್ಲ. ಹಳ್ಳಿಲಿರುವಂತ ಹಳ್ಳಿನೇ ಅಭಿವೃದ್ಧಿ ಮಾಡಲಿ, ಬೇಡ ಅಂತ ಹೇಳಲ್ಲ. ಅದು ಬಿಟ್ಬಿಟ್ಟು ಹಳ್ಳಿಯನ್ನ ನಗರಸಭೆ ಮಾಡಿಕೊಟ್ಟಿರೋದು ತಪ್ಪು ಅಂತ ನಾವು ಹೇಳ್ತೇವೆ. ಇದ್ರ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ 6 ತಾಲೂಕಿವೆ: ಮಳವಳ್ಳಿ,